ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಬಿಗ್ ಬಾಸ್ದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಬೆಳಿಗ್ಗೆ ತಾನೇ ಒಂದು ಪ್ರೋಮೋನ ಬಿಟ್ಟಿದ್ರು. ಮೊದಲ ಪ್ರೋಮೋ ಏನಪ್ಪ ಅಂದರೆ ಎಲಿಮಿನೇಷನ್ ಇದೆ ಅಂತ. ಹೌದು, ಮೊದಲ ದಿನವೇ ಎಲಿಮಿನೇಷನ್ ಮಾಡ್ತಿದ್ದಾರೆ ಅಂತ ಬಿಟ್ಟಿದ್ರು. ನಾವೆಲ್ಲ ಅನ್ಕೊಂಡಿದ್ದೇನಪ್ಪ ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ, ಇಲ್ಲ ಒಂದು ಸೀಕ್ರೆಟ್ ರೂಮಲ್ಲಿ ಇಡ್ತಾರೆ, ಇಲ್ಲ ಏನೋ ಒಂದು ಮಾಡಿಸ್ಬಿಟ್ಟು ಆಮೇಲೆ ತಗೋತಾರೆ, ಒಂದು ಚಮಕ್ ಕೊಟ್ಟಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇದುವರೆಗೂ ಬರ್ತಾ ಇರೋ ಲೈವ್ನಲ್ಲಿ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಏನು ಲೈವ್ ಬಿಡ್ತಾರೋ ಅದರಲ್ಲಿ 3 ಜನ ಇವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಸ್ಪಂದನ ಸೋಮಣ್ಣ ಆಗಿರ್ಬೋದು, ಮಾಳು ನಿಪ್ನಾಳ್ ಅವರಾಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಇವ್ರು 3 ಜನ ಎಲ್ಲೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ ಮನೆಯಲ್ಲಿ. ಆದರೆ ಇವಾಗ ತಾನೇ ಬಂದಿರೋ ಅಪ್ಡೇಟ್ ಏನಪ್ಪ ಅಂದರೆ ಲೈವ್ನಲ್ಲಿ ಇವಾಗ ಸ್ಪಂದನ ಸೋಮಣ್ಣ ಅವರು ಹಾಗೆಯೇ ಮಾಳು ನಿಪ್ನಾಳ್ ಅವರು ಕಾಣಿಸ್ಕೊತಿದ್ದಾರೆ. ಆದರೆ ರಕ್ಷಿತಾ ಅವರು ಕಾಣಿಸ್ಕೊಳ್ತಾ ಇಲ್ಲ. ಇದರಿಂದ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕನ್ಫರ್ಮ್ ಕೂಡ ಆಗ್ತಾ ಇದೆ. ರಕ್ಷಿತಾ ಅವ್ರನ್ನ ಏನಾದರೂ ಎಲಿಮಿನೇಟ್ ಮಾಡಿದರೆ ಇದು ತುಂಬಾ ಮೋಸ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಅನ್ನೋದು ತುಂಬ ದೊಡ್ಡ ವೇದಿಕೆ. ಇದು ಎಲ್ಲರ ಕನಸಾಗಿರುತ್ತೆ ಒಂದು ಸರ್ತಿನಾದರೂ ಹೋಗಬೇಕು ಅಂತ. ಬಿಗ್ ಬಾಸ್ ಕಡೆಯಿಂದ ಆಪರ್ಚುನಿಟಿ ಬಂದಾಗ ಅದನ್ನು ಕಳ್ಕೊಳ್ಳೋ ನೋವು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಇನ್ನೂ ಆಟ ಆಡಿ ಒಂದು ವಾರ ಆದಮೇಲೆ ಎಲಿಮಿನೇಷನ್ ಆಗೋದಕ್ಕೂ ಬಂದ ದಿನಾನೇ ಯಾವ ರೀಸನ್ನು ಇಲ್ದಿರ ಜೋಡಿ ಸಿಗಲಿಲ್ಲ ಅನ್ನೋ ಸಲುವಾಗಿ ಎಲಿಮಿನೇಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಈ ರೀತಿ ಎಲಿಮಿನೇಷನ್ ಮಾಡೋ ಬದಲು ಒಬ್ಬರನ್ನ ಒಂಟಿಯಾಗಿ ಬಿಟ್ಟು ಇನ್ನೊಬ್ಬರನ್ನ ಜಂಟಿಯಾಗಿ ಮಾಡಿ ಕಳಿಸ್ಬೋದಿತ್ತು. ಒಂಟಿಯಾಗಿ ಯಾರನ್ನ ಕಳಿಸ್ಬೋದಿತ್ತು ಅಂದರೆ ಮಾಳು ನಿಪ್ನಾಳ್ ಅವ್ರಿಗೆ 74% ವೋಟಿಂಗ್ ರೇಟ್ ಬಂದಿತ್ತು. ಅವ್ರನ್ನ ಒಂಟಿಯಾಗಿ ಬಿಟ್ಟು ಮತ್ತೊಬ್ಬರನ್ನ ಜಂಟಿ ಮಾಡಿಬಿಟ್ಟು ಕಳಿಸಿದ್ರೆ ಆಗಿರೋದು. ಆದರೆ ಇಲ್ಲಿ ಆ ರೀತಿ ಮಾಡಲಿಲ್ಲ. ಇನ್ನೊಂದು ಸಾಧ್ಯತೆಯೂ ಇದೆ, ಇವರಿಗೆ ಗೇಮ್ ಏನಾದರೂ ಕೊಟ್ಟು 3 ಜನಕ್ಕೆ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡಿಬಿಟ್ಟು ಅವ್ರನ್ನ ಏನಾದರೂ ಎಲಿಮಿನೇಟ್ ಮಾಡಿರ್ಬೋದು ಅಂತಲೂ ಅನ್ನಿಸ್ತಾ ಇದೆ. ಯಾವುದೂ ಕನ್ಫರ್ಮ್ ಇಲ್ಲ, ನೋಡೋಣ ಕಾಯ್ದುಬಿಟ್ಟು ಏನಾಗುತ್ತೆ ಅಂತ. ಆದರೆ ರಕ್ಷಿತಾ ಅವ್ರು ಏನಾದರೂ ಮನೆಗೆ ಹೋಗಿದ್ರೆ ಅವ್ರಿಗೆ ತುಂಬಾ ಅನ್ಯಾಯ ಆಯಿತು ಅಂತಲೇ ಹೇಳ್ಬೋದು. ಅದೇ ರೀತಿ ಸೀಕ್ರೆಟ್ ರೂಮ್ ಏನಾದರೂ ಇಟ್ಟಿದ್ದಾರಾ ಅಂತ ನೋಡಬೇಕು. ಸೀಕ್ರೆಟ್ ರೂಮಲ್ಲಿ ಇಟ್ಟು ಆಮೇಲೆ ಬರೋದು ಕೂಡ ವಾಡಿಕೆ ಇದೆ ಹಳೆ ಬಿಗ್ ಬಾಸ್ಗಳಲ್ಲಿ. ಆದರೆ ಇದನ್ನು ಯಾವಾಗಲೂ ಮಧ್ಯದಲ್ಲಿ ಮಾಡ್ತಾಯಿದ್ರು. ಈ ಸರ್ತಿ ಮೊದಲಿಗೆ ಏನಾದರೂ ಮಾಡ್ತಿದ್ದಾರಾ ಅಂತ ಕಾದು ನೋಡಬೇಕಾಗಿದೆ. ಇನ್ನೊಂದು ಏನಪ್ಪ ಅಂದರೆ ಮೊದಲಿಗೆ ಮಾಡಿದ್ರೂ ಯಾರಿಗೂ ಅಷ್ಟೊಂದು ಅಟ್ಯಾಚ್ಮೆಂಟು ಇರಲ್ಲ. ಯಾರಿಗೂ ಅದು ಅವ್ರು ಹೋದ್ರು ಬಂದ್ರೂ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಕೂಡ ಇರಲ್ಲ ಮಿಕ್ಕಿರೋ ಕಂಟೆಸ್ಟೆಂಟ್ಗಳಿಗೆ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟೆಡ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.